ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 48ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಜೀವನದ ಕೊನೆಯವರೆಗೂ ನನ್ನ ಬೆನ್ನಿಗೆ ಗಂಟು ಬಿದ್ದಿರೋ ಬೇತಾಳ ನೀನು. ನಿನ್ನ ಸಹಿಸ್ಕೊಳ್ಳೇಬೇಕಲ್ಲ, ಎಲ್ಲ ನನ್ನ ಕರ್ಮ. ಅನಿಲ ಹೇಳಿದ ಈ ಮಾತುಗಳೇ ಭೂಮಿಯ ಕಿವಿಯಲ್ಲಿ ಪದೇ ಪದೇ ಕೇಳಿಸುತ್ತಿತ್ತು. ಅಪ್ರಯತ್ನವಾಗಿ ಭೂಮಿಯ ಕಣ್ಣಿಂದ ಹರಿಯುತ್ತಿದ್ದ ನೀರು ಅವಳ ಕೆನ್ನೆಯನ್ನು ತೋಯಿಸುತ್ತಿತ್ತು. ಕುಸಿದು ಕುಳಿತಿದ್ದ ಭೂಮಿಯ ಸಮಕ್ಕೆ ಮಂಡಿಯೂರಿ ಕುಳಿತ ಸಿಂಧು, ಭೂಮಿ ಬೇಜಾರು ಮಾಡ್ಕೊಳ್ಬೇಡ ಕಣೆ, ಅನಿಲಂಗೆ ಯಾಕೋ ತುಂಬ ಬೇಜಾರಾಗಿರಬೇಕು, ಅದಕ್ಕೆ ಹಂಗೆ ಮಾತಾಡಿದ್ದಾನೆ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೀನು ಸಾರಿ ಕೇಳಿಬಿಡು, ಸರಿ ಹೋಗ್ತಾನೆ ಎಂದವಳು ಒಂದು ಕ್ಷಣ ಬಿಟ್ಟು, ಆದರೂ ಇನ್ಮೇಲೆ ನೀನು ಸ್ವಲ್ಪ ಬಾಯಿ ಜೋರು ಮಾಡೋದನ್ನು ಬಿಡಬೇಕು ಭೂಮಿ. ನೀನು ಹಾಗೆ ಮಾಡೋದ್ರಿಂದ ನಮಗೆಲ್ಲ ಅವಮಾನ ಆಗುತ್ತೆ ಕಣೆ. ನನ್ನ ಅತ್ತೆ ಮನೆ ಹೆಣ್ಮಗಳು ಬಜಾರಿ ಅನ್ನಿಸ್ಕೊಂಡ್ರೆ ಆ ಮನೆ ಸೊಸೆಯಾಗಿ ನನಗೂ ಅವಮಾನ ತಾನೇ ಎಂದಳು. ಅನಿಲನೇ ಭೂಮಿಗೆ ಬೈದಿರುವುದು ಸಿಂಧುವಿಗೆ ಮೊಂಡು ಧೈರ್ಯ ಕೊಟ್ಟಿತ್ತು. ತಾನು ಇನ್ನು ಭೂಮಿಗೆ ಏನೇ ಅಂದರೂ ತನ್ನನ್ನು ಅಡ್ಡಪಡಿಸುವವರು ಯಾರೂ ಇಲ್ಲ ಎಂದು ಭಾವಿಸಿದಳು. ಭೂಮಿ ಸಿಂಧುವಿನ ಕಡೆ ಒಮ್ಮೆ ನಿರ್ಭಾವುಕ ನೋಟ ಬೀರಿ ಮನೆಯ ಕಡೆ ಹೆಜ್ಜೆ ಹಾಕಿದಳು. ಇತ್ತ ಸಿಂಧು ಅನಿಲನಿಗೆ ಭೂಮಿಯ ಮೇಲಿರುವ ಕೋಪ ಆರದೇ ಇರುವಂತೆ ಮಾಡಬೇಕು ಎಂದು ಯೋಚಿಸಿ ಅವನನ್ನು ಹುಡುಕಿ ಹೊರಟಳು. ಅನಿಲ, ಯಾಕೋ ತುಂಬ ಬೇಜಾರಲ್ಲಿರೋ ಹಾಗಿದೆ, ಭೂಮಿ ಮೇಲೆ ಯಾಕೋ ಅಷ್ಟು ಕೂಗಾಡ್ದೆ? ಪಾಪ ಭೂಮಿ ಅಳ್ತಾ ಅಳ್ತಾ ಮನೆಗೆ ಹೋದ್ಲು ಎನ್ನುತ್ತಾ ಅನಿಲ್ನ ಪಕ್ಕದಲ್ಲೇ ಬಂದು ಕುಳಿತಳು ಸಿಂಧು. ಸಾಕಾಗಿ ಹೋಗಿದೆ ಸಿಂಧು, ನನಗೆ ಈ ಊರು ಮನೆ ಈ ಜವಾಬ್ದಾರಿ ಎಲ್ಲ ಸಾಕಾಗಿ ಹೋಗಿದೆ. ಇಲ್ಲಿಂದ ಎಲ್ಲಾದರೂ ದೂರ ಹೋಗ್ಬಿಡೋಣ ಅನಿಸುತ್ತೆ. ಆದರೆ ಎಂದು ನಿಲ್ಲಿಸಿದ. ಆದರೆ ಏನನಿಲ್ಲ, ನನಗೂ ಈ ಊರು ಮನೆ ಜವಾಬ್ದಾರಿ ಇದೆಲ್ಲದರಿಂದ ಮುಕ್ತಿ ಬೇಕಾಗಿದೆ. ನಾವಿಬ್ಬರು ಬೇಗ ಮದುವೆ ಆಗಿಬಿಡೋಣ, ಆಮೇಲೆ ಈ ಊರು ಬಿಟ್ಬಿಡೋಣ, ಸಿಟಿಗೆ ಹೋಗಿ ಆರಾಮಾಗಿರೋಣ ಎಂದಳು. ಅವಳ ದುಡುಕು ಮಾತುಗಳೇ ಅವಳಿಗೆ ಮುಳ್ಳಾಗುವುದು ಎಂಬ ಅರಿವಿಲ್ಲದೆ ಮಾತಾಡಿದಳು. ಹೇಗೋ ಹೋಗೋಕ್ಕಾಗುತ್ತೆ ಹೇಳು ಸಿಂಧು, ಆ ಭೂಮಿ ಜವಾಬ್ದಾರಿ ಬೇರೆ ಇದೆಯಲ್ಲ, ಬೇಸರದಿಂದ ನುಡಿದ ಅನಿಲ. ಹಾಂ ಹೌದು, ಭೂಮಿ ಜವಾಬ್ದಾರಿ ಒಂದಿಲ್ಲದೆ ಇದ್ದಿದ್ದರೆ ನಾವಿಷ್ಟೊತ್ತಿಗೆ ಆರಾಮಾಗಿ ಮದುವೆ ಆಗಿಬಿಡ್ಬೋದಾಗಿತ್ತು. ಅವನಂತೆಯೇ ಬೇಸರದ ದನಿಯಲ್ಲಿ ಹೇಳಿದಳು ಸಿಂಧು. ಏನು ಮಾಡೋದು ಹೇಳು, ನನ್ನ ವಯಸ್ಸಿನವರೆಲ್ಲ ಈಗಾಗಲೇ ಮದುವೆ ಆಗಿ ಸೆಟ್ಲಾಗಿದ್ದಾರೆ. ಆದರೆ ನಾನು ಮಾತ್ರ ಎಂದು ನಿಟ್ಟಿಸುರಿಟ್ಟವನು, ನಾನು ಮದುವೆ ಆಗೋ ಹೆಣ್ಣು ಎದುರಿಗೆ ಇದ್ದರೂ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಛೇ ಏನು ಮಾಡೋದು ಎನ್ನುತ್ತಾ ತನ್ನ ಮುಷ್ಟಿಯನ್ನು ನೆಲಕ್ಕೆ ಗುದ್ದಿದನು. ಅನಿಲ ಪ್ಲೀಸ್, ಹೀಗೆಲ್ಲ ನೋವು ಮಾಡ್ಕೊಳ್ಬೇಡ ನೀನು ಎಂದ ಸಿಂಧು ನೆಲಕ್ಕೆ ಗುದ್ದಿದ ಮುಷ್ಟಿಯನ್ನು ತನ್ನ ಕೈಲಿ ಹಿಡಿದು ಮೃದುವಾಗಿ ಮುತ್ತನ್ನು ಇಟ್ಟಳು. ಸಿಂಧು ಪ್ರೀತಿಯಿಂದ ಕರೆದ ಅನಿಲ. ನನಗಾಗಿ ಕಾಯ್ತಾ ಇರೋದಕ್ಕೆ ಬೇಸರ ಇಲ್ವಾ ನಿನಗೆ? ದನಿಯಲ್ಲಿದ್ದ ಪ್ರೀತಿಗೆ ಕರಗಿ ಹೋದಳು ಸಿಂಧು. ಬೇಸರ ಆಗದೆ ಇರುತ್ತಾ? ನನ್ನ ಜೊತೆಯವ್ರಿಗೆಲ್ಲ ಮದುವೆ ಆಗೋಯಿತು, ಕೆಲವರಿಗೆ ಮಕ್ಕಳು ಕೂಡ ಆಗಿದೆ. ಇನ್ನು ನನಗೂ ನನ್ನ ಗಂಡ ಮಕ್ಕಳು ಅಂತ ಇರಬೇಕು ಅನ್ನೋ ಆಸೆ ಇರುತ್ತೆ ತಾನೇ. ಆದರೆ ನೀವು ಎಂದಳು ಬೇಸರದಲ್ಲಿ. ಎಷ್ಟು ಒಳ್ಳೆಯವಳು ಸಿಂಧು ನೀನು ಎಂದ ಹೇಳಿದವನ ಮಾತಿಗೆ ಖುಷಿಯಿಂದ ಉಬ್ಬಿದಳು ಸಿಂಧು. ಮನೆಗೆ ಬಂದ ಭೂಮಿ ಸೀದಾ ರೂಮಿಗೆ ಹೋಗಿದ್ದು ಕಂಡು ಭಾಮ, ಭೂಮಿ ಭೂಮಿ ಏ ಭೂಮಿ ಎಂದು ಕರೆಯುತ್ತಾ ಅವಳ ಹಿಂದೆಯೇ ಹೋದರು. ಅವರು ರೂಮಿಗೆ ಕಾಲಿಡುವ ಮುಂಚೆಯೇ ರೂಮಿನ ಬಾಗಲನ್ನು ಮುಚ್ಚಿದ ಭೂಮಿ, ಅಮ್ಮ ಪ್ಲೀಸ್ ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿಬಿಟ್ಬಿಡು ಎಂದವಳ ದನಿ ನಡುಗುತ್ತಿತ್ತು. ಮತ್ತೆ ಅವಳ ದನಿಯಲ್ಲಿನ ನೋವು ಹೆತ್ತ ಕರುಳಿಗೆ ತಾಕಿತ್ತು. ಅಯ್ಯೋ ರಾಮ, ಯಾಕಪ್ಪ ಈ ಮಗುಗಿಷ್ಟೊಂದು ನೋವು ಕೊಡ್ತೀಯಾ? ಇನ್ನೂ ಎಷ್ಟು ನೋವು ಅನುಭವಿಸ್ಬೇಕಾಗಿದೆ ನನ್ನ ಕಂದ ಎನ್ನುತ್ತಾ ಗೋಡೆ ಮೇಲಿದ್ದ ರಾಮದೇವರ ಪಟವನ್ನು ನೋಡಿದರು. ಸೊಸೆಯ ಮಾತು ಕೇಳಿಸಿಕೊಂಡ ಶ್ರೀನಿವಾಸ ಆಚಾರ್ಯರ ಮನ ಕೂಡ ದೇವರಲ್ಲಿ ಇದೇ ಪ್ರಶ್ನೆಯನ್ನು ಕೇಳುತ್ತಿತ್ತು. ಅಜ್ಜ ಅಜ್ಜಿ ಮಗ ಸಂಸಾರ ಸಮೇತ? ಇದನ್ನು ಕೇಳಿದ ಜಾನಮ್ಮನ ಮನ ಕಂಪಿಸಿತು. ಸೀದಾ ತಮ್ಮ ರೂಮಿಗೆ ಹೋದ ಜಾನಮ್ಮನ ಮನದಲ್ಲಿ 100 ಬಗೆಯ ತಲ್ಲಣ. ಹೇಗೆ ಎದುರಿಸೋದು ಅವರನ್ನು? ಹೆಂಡತಿ ಮಕ್ಕಳು ಸಮೇತ ಬರ್ತಾ ಇದ್ದಾರಂತೆ.
ಅವರ ತುಂಬು ಕುಟುಂಬದಲ್ಲಿ ನನ್ನ ಸ್ಥಾನ ಏನು? ಏನೂ ಇಲ್ಲ. ಶ್ರೀರಾಮ, ನೀನೇ ನನಗೆ ಧೈರ್ಯ ಕೊಡಬೇಕು. ಅವರೆಲ್ಲರೆದುರಿಗೆ ಕುಗ್ಗದೇ ಇರೋ ಹಾಗೆ ನೀನೇ ನೋಡ್ಕೊಳ್ಬೇಕು ಎಂದು ಮನದಲ್ಲೇ ಇಷ್ಟದೈವವನ್ನು ಪ್ರಾರ್ಥಿಸಿದರು. ಮಂಚದ ಅಡಿಯಲ್ಲಿ ಕಣ್ಣಿಗೆ ಕಾಣದ ಹಾಗೆ ತಳ್ಳಿದ್ದ ತಮ್ಮ ಪೆಟ್ಟಿಗೆಯನ್ನು ನಿಧಾನವಾಗಿ ಹೊರಗೆ ತೆಗೆದರು. ಹಾಸಿಗೆ ಬುಡದಲ್ಲಿ ಇಟ್ಟಿದ್ದ ಸಣ್ಣ ಕೀಲಿಕೈ ತೆಗೆದುಕೊಂಡು ನಡುಗುವ ಕೈಗಳಿಂದ ಆ ಪೆಟ್ಟಿಗೆ ಬೀಗ ತೆಗೆದರು. ಆ ಪೆಟ್ಟಿಗೆ ಬೀಗ ತೆರೆಯದೆ ಎಷ್ಟೋ ವರ್ಷಗಳೇ ಕಳೆದು ಹೋಗಿತ್ತು. ಪೆಟ್ಟಿಗೆಯಲ್ಲಿ ಬೆಚ್ಚಗೆ ಮಲಗಿತ್ತು ಅವರ ಮದುವೆ ಸೀರೆ, ಆಮಂತ್ರಣ ಪತ್ರಿಕೆ ಮತ್ತು ಒಂದೇ ಒಂದು ಮದುವೆ ಫೋಟೋ. ನಡುಗುವ ಕೈಗಳಿಂದ ಆಮಂತ್ರಣ ಪತ್ರಿಕೆ ತೆರೆದರು. ಚೀಸೌ ಜಾನಕಿ ಜೊತೆ ಚೀರ ಕೋದಂಡರಾಮನ ವಿವಾಹ. ಕೋದಂಡರಾಮನ ಹೆಸರಿನ ಮೇಲೆ ನಿಧಾನವಾಗಿ ಕೈಯಾಡಿಸಿದರು ಜಾನಮ್ಮ. ಕಣ್ಣು ಮಂಜಾಗಿ ಹೆಸರು ಕಾಣಿಸದೇ ಹೋಯಿತು. ತನ್ನ ಮದುವೆ ನಿಶ್ಚಯವಾದಾಗಿನಿಂದ ಮನದಲ್ಲಿ ಪ್ರತಿಷ್ಠಾಪನೆಗೊಂಡ ಹೆಸರದು. ಒಮ್ಮೆ ಕೂಡ ಸರಿಯಾಗಿ ನೋಡದೇ ಇದ್ದರೂ ಜನುಮ ಜನುಮದ ಸಂಗಾತಿ ಎಂದು ಭಾವಿಸಿ ಪ್ರೀತಿ ಭಕ್ತಿಯಿಂದ ಆರಾಧಿಸಿದ್ದ ಹೆಸರ ಮೇಲೆ ಕೈಯಾಡಿಸುವಾಗ ಏನೋ ಪುಳಕ. ಲೋಕದ ಕಣ್ಣಿಗೆ ತನ್ನ ತಾಳಿಯ ಒಡೆಯನ ಮೇಲೆ ಏನೂ ಭಾವನೆಗಳೇ ಇಲ್ಲದಂತೆ ಬದುಕಿದ್ದರೂ ಒಳ ಮನಸ್ಸಿನಲ್ಲಿ ಅಗಾಧ ಪ್ರೀತಿ ಆ ಹೆಸರಿನ ಒಡೆಯನ ಮೇಲೆ. ಆದರೂ ಬೇರೆಯವರ ಎದುರಿಗೆ ಒಮ್ಮೆ ಕೂಡ ತಮ್ಮ ಭಾವನೆಗಳ ಪ್ರದರ್ಶನ ಮಾಡಿದವರಲ್ಲ. ತನ್ನನ್ನು ನಡು ನೀರಿನಲ್ಲಿ ಕೈಬಿಟ್ಟು ಹೋದಾಗಲೂ ಅವರ ಮನದಲ್ಲಿ ಮೂಡು ನಿಂತಿದ್ದ ಆ ಪ್ರೇಮದ ಭಾವ ಮಾತ್ರ ಅಲುಗಾಡಲೇ ಇಲ್ಲ. ಆದರೆ ಯಾರಿಗೂ ಅದರ ಸುಳಿವು ಮಾತ್ರ ಬಿಟ್ಟುಕೊಟ್ಟವರಲ್ಲ. ತಮ್ಮ ಬಳಿ ಇದ್ದ ಒಂದೇ ಒಂದು ಮದುವೆಯ ಫೋಟೋ ತೆಗೆದರು. ಕೋದಂಡರಾಮ ತನ್ನ ಕೊರಳಿಗೆ ತಾಳಿ ಬಿಗಿಯುತ್ತಿರುವ ಚಿತ್ರ ಅದು. ಒಂದು ಪಾರ್ಶ್ವದಲ್ಲಿ ಮಾತ್ರ ಕೋದಂಡನ ಮುಖ ಕಾಣಿಸುತ್ತಿತ್ತು. ತಲೆ ತಗ್ಗಿಸಿದ್ದ ಜಾನಕಿಯ ಮುಖದಲ್ಲಿನ ನಾಚಿಕೆಯಾಗಲಿ ಖುಷಿಯಾಗಲಿ ಏನೂ ತಿಳಿಯುವಂತೆ ಇರಲಿಲ್ಲ. ಆ ಚಿತ್ರವನ್ನೇ ಕಣ್ಣು ತುಂಬಿಕೊಂಡರು ಜಾನಕಿ. ಆ ಫೋಟೋ ಪಕ್ಕದಲ್ಲಿಟ್ಟು ತಮ್ಮ ಧಾರೆ ಸೀರೆಯನ್ನು ಕೈಲಿ ತೆಗೆದುಕೊಂಡರು. ಕೆನೆ ಬಣ್ಣದ ಸೀರೆಗೆ ಹವಳದ ಬಣ್ಣದ ಅಂಚಿದ್ದ ಜರಿಯಂಚಿನ ಸೀರೆ. ಮೃದುವಾದ ಸೀರೆಯ ಮೇಲೆ ಕೈಯಾಡಿಸಿದಾಗ ಅಮ್ಮನ ನೆನಪು ತೇಲಿ ಬಂತು. ಎಷ್ಟು ಆಸೆಯಿಂದ ಈ ಸೀರೆ ತಗೊಂಡು ಬಂದಿದ್ಲು ಅಮ್ಮ. ಸೀರೆ ಉಡಿಸುವಾಗ ಕೂಡ ಎಷ್ಟು ನಾಜೂಕಾಗಿ ಉಡಿಸಿದ್ಲು. ನನ್ನ ಸಂಸಾರದ ಬಗ್ಗೆ ಎಷ್ಟು ಕನಸು ಕಂಡಿದ್ಲು ಎಂದು ನೆನೆಸಿಕೊಂಡವರ ಕಣ್ಣು ಅವರ ಅಂಕೆಗೆ ಸಿಗದೆ ಕಣ್ಣೀರು ಸುರಿಸುತ್ತಿತ್ತು. ಜಾನು, ಜಾನಕಿ, ಯಶೋದಮ್ಮನ ಕರೆ ಕೇಳಿ ಬಂದೆ ಅತ್ತೆ ಮಾರುತ್ತರ ನೀಡಿ ದಡಬಡನೆ ಎದ್ದು ಅಲ್ಲಿಂದ ಹೊರಟರು ಜಾನಕಿ. ಜಾನಮ್ಮ ಕೋಣೆಯೊಳಗೆ ಬಂದಾಗಲೇ ಅವರ ಹಿಂದೆಯೇ ಬಂದಿದ್ದ ಅಭಿ ಜಾನಕಿಯವರು ಪೆಟ್ಟಿಗೆ ತೆಗೆದಾಗ ಕುತೂಹಲ ತಾಳಲಾರದೆ ಅಲ್ಲಿಯೇ ನಿಂತಿದ್ದ. ತನ್ನ ತಂದೆಯ ಮೇಲೆ ಅವರಿಗಿದ್ದ ಪ್ರೀತಿಯ ಆಳ ಅರಿವಾಗದೇ ಹೋದರೂ ಅವರ ನೋವಿನ ಆಳ ಸ್ವಲ್ಪವಾಗಿ ತಿಳಿದಿತ್ತು. ಧಾರೆ ಸೀರೆಯನ್ನು ತಮ್ಮ ಎದೆಗೆ ಅಪ್ಪಿದ್ದನ್ನು ಕಂಡ ಅಭಿಗೆ ಸಂಕಟವಾಗಿತ್ತು. ಪ್ರೀತಿ ಮಮತೆಯ ಸಾಗರವೇ ಆಗಿರುವ ಹೃದಯದಲ್ಲಿ ನೋವಿನ ಹಾಲಾಹಲ ತುಂಬಲು ಕಾರಣವಾದ ತನ್ನ ತಾಯಿಯ ಮೇಲೆ ತಂದೆಯ ಮೇಲೆ ಕೋಪ ಉಕ್ಕಿ ಬಂದಿತ್ತು. ಜಾನಮ್ಮ ಹೊರಗೆ ಬಂದಾಗ ಅವರ ಕಣ್ಣಿಗೆ ಕಾಣದಂತೆ ಅಡಗಿ ನಿಂತ. ಸಿಂಧು, ಈ ಭೂಮಿ ಜವಾಬ್ದಾರಿ ಒಂದು ಕಳೆದುಬಿಟ್ರೆ ನಾವು ಆರಾಮಾಗಿ ಮದುವೆ ಆಗಿಬಿಡ್ಬೋದು ಮತ್ತೆ ಹೇಳಿದ ಅನಿಲ. ನಾನೊಂದು ಮಾತು ಹೇಳಲಾ? ಭೂಮಿನ ಅವಳ ಗಂಡನ ಮನೆಗೆ ಕಳಿಸ್ಬಿಟ್ರೆ ಎಂದಳು ಸಿಂಧು. ಅನಿಲನ ಮುಷ್ಟಿ ಬಿಗಿಯಿತು. ತನಗೆ ತಾನೇ ಸಮಾಧಾನ ಮಾಡಿಕೊಂಡವ, ಕಳಿಸೋಣ ಅಂತೀಯಾ? ಆದರೆ ಹೇಗೆ ಕಳಿಸೋದು ಎಂದಾಗ, ಅದನ್ನು ನನಗೆ ಬಿಟ್ಬಿಡು ಉತ್ಸಾಹದಿಂದ ಹೇಳಿದಳು ಸಿಂಧು. ಅವಳ ತಲೆಯಲ್ಲಿ ಪ್ಲ್ಯಾನ್ ಒಂದು ಆಗಲೇ ಸಿದ್ಧವಾಗುತ್ತಿತ್ತು. ಅನಿಲ, ಭೂಮಿ ಯಾಕೋ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡ್ಬಿಟ್ಲು ಕಣೋ. ಅನಿಲ ಮನೆಯ ಒಳಗೆ ಕಾಲು ಇಡುತ್ತಾ ಇದ್ದಂತೆ ಹೇಳಿದರು ಭಾಮ. ಅನಿಲ್ನ ಜೊತೆಗೆ ಒಳಗೆ ಬಂದಿದ್ದಳು ಸಿಂಧು. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತತ್ತೆ? ಮನೆ ಒಳಗೆ ಕಾಲಿಡ್ತಿದ್ದ ಹಾಗೆ ಇದೇ ಮಾತೇ ಆಡಬೇಕಾ? ನಿಮಗೆ ಭೂಮಿ ಒಬ್ಬಳೇ ಮಗಳಾ? ಪಾಪ ಅನಿಲ್ ಎಷ್ಟು ಸುಸ್ತಾಗಿ ಬಂದಿದ್ದಾರೆ, ಅವರನ್ನೇನು ವಿಚಾರಿಸ್ಕೊಳ್ಳದೆ ಎನ್ನುತ್ತಿದ್ದವಳು ಅನಿಲ್ನ ಮುಖದಲ್ಲಿದ್ದ ಗಂಭೀರ ಭಾವವನ್ನು ನೋಡಿ ತಟ್ಟನೆ ಸುಮ್ಮನಾದಳು. ತನ್ನನ್ನೇ ನೋಡುತ್ತಿದ್ದ ಅನಿಲನ ಕಡೆ ತಿರುಗಿ, ಅಲ್ಲ, ನೀವು ಈಗಷ್ಟೇ ಮನೆಗೆ ಬಂದಿದ್ದೀರಾ, ಸುಮ್ಮನೆ ಯಾಕೆ ಈ ರಗಳೆ ಮಾತು ಕೇಳಬೇಕು ಅಂತ ಹೇಳಿದೆ ಅಷ್ಟೇ ಎನ್ನುತ್ತಾ ಉಗುಳು ನಂಗಿದಳು. ನೀನು ಹೇಳಿದ ಸರಿಯಾಗೇ ಇದೆ ಸಿಂಧು. ಈ ಮನೆಗೆ ನಾನು ಒಬ್ಬ ಮಗ ಅನ್ನೋದನ್ನೇ ಎಲ್ಲರೂ ಮರ್ತಾಗಿದೆ. ಯಾವಾಗ ನೋಡಿದ್ರೂ ಭೂಮಿ ಭೂಮಿ ಭೂಮಿ. ನನಗೂ ಸಾಕಾಗಿ ಹೋಗಿದೆ. ನೀನಾದರೂ ಇದೆಯಲ್ಲ ನನ್ನನ್ನು ಗಮನಿಸ್ಕೊಳ್ಳೋಕ್ಕೆ ಎಂದವನು
ಪೆಚ್ಚಾಗಿ ನಿಂತಿದ್ದ ತನ್ನ ತಾಯಿಯ ಕಡೆ ನೋಡಿದ. ಅಮ್ಮ, ನಾವಿಬ್ಬರೂ ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ಇದ್ದೀವಿ ಎಂದ. ಅಲ್ವೋ ಭೂಮಿ ಎಂದು ಭಾಮ ಏನೋ ಹೇಳಲು ಬಂದಾಗ, ಭಾಮ, ಭೂಮಿಜ ನನ್ನ ಮಗಳು, ಅವಳ ಜವಾಬ್ದಾರಿ ನಂದು. ಅವಳ ಹೆತ್ತಪ್ಪ ನಾನಿನ್ನೂ ಬದುಕಿದ್ದೀನಿ ಅನ್ನೋದು ಎಲ್ರಿಗೂ ನೆನಪಲ್ಲಿದ್ದರೆ ಒಳ್ಳೆಯದು. ಜಗನ್ನಾಥ ಅವರ ಸಿಡಿಲಿನಂಥ ದನಿ ಕೇಳಿದಾಗ ಅನಿಲ, ಭಾಮ ಇಬ್ಬರೂ ದಂಗಾಗಿ ನಿಂತರು. ಸಿಂಧು ನಿಧಾನವಾಗಿ ಅಲ್ಲಿಂದ ಜಾರಿಕೊಂಡಳು. ತುಳಸಿ ಪೂಜೆ ಮಾಡಲು ಬಂದ ಯಶೋಧ ಅಜ್ಜಿಯ ಕಾಲು ಬಾಗಿಲಲ್ಲಿ ನಿಂತವರ ಕಂಡು ಅಲ್ಲೇ ನಿಂತಿತ್ತು. ರಾಮು ಎನ್ನುತ್ತಾ ಬಾಗಿಲ ಬಳಿ ಬಂದವರು ಆಘಾತ ತಡೆಯಲಾರದೆ ಬೀಳುತ್ತಾ ಇದ್ದವರನ್ನು ಆಧರಿಸಿತ್ತು ಬಂದವರ ಜೊತೆ ನಿಂತಿದ್ದ ಭದ್ರಬಾಹುಗಳು. ತನ್ನ ಅತ್ತೆಯ ದನಿ ಕೇಳಿ ಹೊರಬಂದ ಜಾನಕಿ ಬಾಗಿಲಲ್ಲಿ ನಿಂತವರನ್ನು ಕಂಡು ಅಲ್ಲಿಯೇ ನಿಂತರು. ಬಾಗಿಲಲ್ಲಿ ಬಂದು ನಿಂತವರು ಯಾರಿರಬಹುದು? ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳ್ತೀರಾ ಅಲ್ವಾ? ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.